ಬೆಲೆ ಏರಿಕೆಯ ಬಿಸಿ ಸಾಮಾನ್ಯ ಜನರನ್ನ ಮಾತ್ರ ಅಲ್ಲ, ಏವಿಯೇಷನ್ ವಲಯಕ್ಕೂ ಹಬ್ಬಿದೆ. ಜೆಟ್ ತೈಲ ಬೆಲೆ ಏರಿಕೆಯಾಗಿದ್ದು ಅಂತಾರಾಷ್ಟ್ರೀಯ ವಿಮಾನ ಹಾರಾಟ ಕಟ್. ಏರ್ ಇಂಡಿಯಾದಿಂದ 100ಕ್ಕೂ ಹೆಚ್ಚು ವಿಮಾನಗಳ ಹಾರಾಟ ಸ್ಥಗಿತ. ವಿಶ್ವದ ಪ್ರಮುಖ ನಗರಗಳಿಗೆ ಏರ್ ಇಂಡಿಯಾ ಸಂಚಾರ ತಾತ್ಕಾಲಿಕ ಸ್ಥಗಿತ. ಕಾರ್ಯಾಚರಣೆ ವೆಚ್ಚ ಹೆಚ್ಚಳವಾದ ಹಿನ್ನೆಲೆ ಏರ್ ಇಂಡಿಯಾ ನಿರ್ಧಾರ ತೆಗೆದುಕೊಂಡಿದೆ. ಮುಂದಿನ 3 ತಿಂಗಳ ಕಾಲ ಹಲವು ದೇಶಗಳಿಗೆ ವಿಮಾನ ಹಾರಾಟ ರದ್ದು. ಅಂತಾರಾಷ್ಟ್ರೀಯ ವಿಮಾನಗಳ ತೈಲ ಬೆಲೆ ಏರಿಕೆಯ ಹಿನ್ನೆಲೆಯಲ್ಲಿ ಈ ನಿರ್ಧಾರ ತಗೊಂಡಿದೆ. ಒಂದಲ್ಲ ಎರಡಲ್ಲ 100 ವಿಮಾನಗಳ ಹಾರಾಟ. $99.4 ಇದ್ದ ಬೆಲೆ ಈಗ $162.89. ಜೆಟ್ ಇಂಧನದ ಬೆಲೆ ಆಲ್ಮೋಸ್ಟ್ ಡಬಲ್. 50%ಗಿಂತ ಜಾಸ್ತಿ ಆಗಿದೆ. 50% ಜಾಸ್ತಿ ಆಗಿದ್ದು ಏರ್ ಇಂಡಿಯಾ ತನ್ನ 100 ವಿಮಾನಗಳ ಹಾರಾಟನ ಬಂದ್ ಮಾಡಿದೆ. ಸದ್ಯಕ್ಕೆ ವಿಮಾನಗಳ ತೈಲ ಬೆಲೆ ಏರಿಕೆಯ ಇಫೆಕ್ಟ್ ಇನ್ನು ವಿಮಾನಯಾನದ ಮೇಲೆ ನೇರ ಪರಿಣಾಮ ಬೀರ್ತಾ ಇದೆ. ಪ್ರತಿ ದಿನ ಸಂಚರಿಸೋ 100 ವಿಮಾನಗಳ ಪ್ರಯಾಣ ಕಡಿತಕ್ಕೆ ನಿರ್ಧಾರ ತಗೊಂಡಿದ್ದಾರೆ. ಮೊದಲಿದ್ದಿದ್ದು $99.4 ಜೆಟ್ ಇಂಧನದ ದರ. ಈಗ ಅದು $162.89ಗೆ ಏರಿಕೆಯಾಗಿದೆ. ಇಂಧನ ವೆಚ್ಚ ಭರಿಸೋದಕ್ಕಾಗಲ್ಲ ಅಂತ ತಾತ್ಕಾಲಿಕ ಸ್ಥಗಿತಕ್ಕೆ ನಿರ್ಧಾರ ತೆಗೆದುಕೊಂಡಿದ್ದಾರೆ. ಬೆಲೆ ಏರಿಕೆಯ ಸುನಾಮಿ ಎಲ್ಲ ವಲಯಗಳನ್ನ ಮುಟ್ತಾ ಇದೆ, ತಟ್ಟುತ್ತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.